ನಮಸ್ತೆ, ನಾನು ಡಾಕ್ಟರ್ ಸುಮನಾ ಭಟ್. ಪಂಚಕರ್ಮದ ಬಗ್ಗೆ ನಾವು ಮಾತಾಡುವಾಗ ತುಂಬಾ ಕಡಿಮೆ ಪ್ರಾಕ್ಟೀಸ್ ಮಾಡುವಂತಹ ಒಂದು ಪ್ರೊಸೀಜರ್ ಅನ್ನುವಂಥದ್ದು ಉತ್ತರ ಬಸ್ತಿ. ಉತ್ತರ ಭಾಗದಲ್ಲಿ ಕೊಡುವಂತಹ ಬಸ್ತಿಗೆ ಉತ್ತರ ಬಸ್ತಿ ಅಂತ ಕರೀತಾರೆ. ಅಂದರೆ ಹೆಂಗಸರಲ್ಲಿ ವಿಶೇಷವಾಗಿ ಗರ್ಭಕೋಶದ ಒಳಗೆ ಡೈರೆಕ್ಟ್ ಆಗಿ ಮೆಡಿಸಿನ್ ಹಾಕುವಂತಹ ಒಂದು ಪ್ರೊಸೀಜರ್ಗೆ ಉತ್ತರ ಬಸ್ತಿ ಅಂತ ಹೇಳ್ತೇವೆ. ಇದನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಾವು ತಿಳ್ಕೋಬೇಕು ಅಂತಂದ್ರೆ IVF ಪ್ರೊಸೀಜರ್ ಅನ್ನುವಂಥದ್ದನ್ನ ಎಲ್ಲರೂ ಕೇಳಿರ್ತೀರಾ. ಈ IVF ಪ್ರೊಸೀಜರ್ ಅಲ್ಲಿ ಹೇಗೆ ವೀರ್ಯಾಣುವನ್ನ ಡೈರೆಕ್ಟ್ ಆಗಿ ಗರ್ಭಕೋಶದೊಳಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತೇವೋ ಅದೇ ತರಹ ಗರ್ಭಕೋಶಕ್ಕೆ ಹಾಗೂ ನಮ್ಮ ಓವೇರಿಸಿಗೆ ಹೆಲ್ಪ್ ಆಗುವಂತಹ ಮೆಡಿಸಿನ್ಸ್ ನಾವು ಡೈರೆಕ್ಟ್ ಆಗಿ ಗರ್ಭಕೋಶದ ಒಳಗೆ ಹಾಕುವಂತಹ ಒಂದು ಮೆಥಡಿಗೆ, ಟ್ರೀಟ್ಮೆಂಟ್ಗೆ ನಾವು ಉತ್ತರ ಬಸ್ತಿ ಅಂತ ಕರಿತೇವೆ. ಎಷ್ಟೊಂದು IVF ಫೇಲ್ಯೂರ್ ಕೇಸಸ್ ಅಲ್ಲಿ, ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟೀಸ್ ಅಲ್ಲಿ ಕೂಡ ಈ ತರ ಒಂದು ಉತ್ತರ ಬಸ್ತಿ ತೆಗೆದುಕೊಂಡಾಗ ತುಂಬಾ ಒಂದು ಹೆಲ್ಪ್ ಆಗಿರುವಂತಹ ಕೇಸಸ್ ಸಾಕಷ್ಟಿದೆ. ನಮ್ಮ ಆಯುರ್ವೇದದಲ್ಲಿ ನಾವು ಫರ್ಟಿಲಿಟಿ ಅಂತ ಹೇಳಿದವಾಗ ಅದರಲ್ಲೂ ಹೆಂಗಸರಲ್ಲಿ 4 ವಿಷಯವನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳುವಂತದ್ದು. ಒಂದು ಕ್ಷೇತ್ರ, ಒಂದು ಅಂಬು, ಒಂದು ಋತು ಹಾಗೂ ಇನ್ನೊಂದು ಬೀಜ. ಕ್ಷೇತ್ರ ಅಂತಂದ್ರೆ ನಮ್ಮ ದೇಹ ಆಗಿರಬಹುದು ಹಾಗೂ ಗರ್ಭಕೋಶ ಆಗಿರಬಹುದು. ಋತು ಅನ್ನುವಂಥದ್ದು ನಮ್ಮ ಏನು ಫರ್ಟಿಲಿಟಿ ಏಜ್ ಅನ್ನುವಂಥದ್ದಿರತ್ತೆ ಅದು. ಅಂಬು ಅಂತಂದ್ರೆ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಏನಿದೆ ಅದಕ್ಕೆ ನಾವು ಅಂಬು ಅಂತ ಹೇಳ್ತೇವೆ. ಹಾಗೂ ಬೀಜ, ಬೀಜ ಅಂತಂದ್ರೆ ಹೆಂಗಸರಲ್ಲಿ ಓಂ ಅಂತ ಹೇಳ್ಬಹುದು, ಗಂಡಸರಲ್ಲಿ ಸೀಮನ್ ಅಂತ ಹೇಳ್ಬಹುದು. ಹೇಗೆ ಒಂದು ಫಲವತ್ತಾದಂತಹ ಜಮೀನು ಅಥವಾ ಭೂಭಾಗ, ಸರಿಯಾಗಿರುವಂತಹ ವಾಟರ್ ಸಪ್ಲೈ, ಸರಿಯಾಗಿರುವಂತಹ ಸೀಸನ್ ಅಲ್ಲಿ ಒಳ್ಳೆ ಕ್ವಾಲಿಟಿಯ ಒಂದು ಸೀಡ್ ಅನ್ನ, ಬೀಜವನ್ನ ನಾವು ನೆಟ್ಟಾವಾಗ ಹೇಗೆ ಒಳ್ಳೆಯ ಬೆಳೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಹಾಗೆ ಒಳ್ಳೆ ಒಂದು ಫರ್ಟೈಲ್ ಪೀರಿಯಡ್ ಅಲ್ಲಿ ಕರೆಕ್ಟ್ ಆಗಿ ಹಾರ್ಮೋನಲ್ ಬ್ಯಾಲೆನ್ಸ್ ಇರುವಂತಹ ಏಜ್ ಅಲ್ಲಿ ಗರ್ಭಕೋಶದ ಒಂದು ಆರೋಗ್ಯ ಹಾಗೂ ದೈಹಿಕವಾದಂತಹ ಆರೋಗ್ಯ ಸರಿ ಇದ್ದಾವಾಗ ಆಗುವಂತಹ ಕನ್ಸೆಪ್ಷನ್ ಒಂದು ಒಳ್ಳೆ ಪ್ರೋಜನಿಗೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾದಂತಹ ವಿಷಯ. ಸೊ ಉತ್ತರ ಬಸ್ತಿಯಲ್ಲಿ ಏನಾಗುತ್ತೆ, ಡೈರೆಕ್ಟ್ ಆಗಿ ನಾವು ತೈಲಗಳನ್ನ ಹಾಗೂ ಕಷಾಯಗಳನ್ನ ಒಂದು ಸ್ಟೆರೈಲ್ ಅಟ್ಮಾಸ್ಫಿಯರ್ ಅಲ್ಲಿ, ಸ್ಟೆರೈಲ್ ಪ್ರೊಸೀಜರ್ಸ್ ಅಲ್ಲಿ ನಾವು ಗರ್ಭಕೋಶದೊಳಗೆ ಇಂಟ್ರೊಡ್ಯೂಸ್ ಮಾಡ್ತೇವೆ. ಯಾವ್ದೆಲ್ಲ ಕೇಸಸ್ ಅಲ್ಲಿ ಮಾಡಬಹುದು, ಎಲ್ಲಿ ಸಣ್ಣ ಸಣ್ಣ ಪಾಲಿಪ್ಸ್ ಇರತ್ತೆ, ಎಲ್ಲಿ ಎಂಡೋಮೆಟ್ರಿಯಲ್ ಥಿಕ್ನಿಂಗ್ ಕಡಿಮೆ ಇರುತ್ತೆ, ಎಲ್ಲಿ ಗರ್ಭಕೋಶಕ್ಕೆ ಸಪೋರ್ಟ್ ಮಾಡುವಂತ ಮಸಲ್ಸ್ಗೆ, ಕೋಶಕ್ಕೆ ಹಾಗೂ ಒಂದು ಸರ್ವಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಗರ್ಭಕೋಶದ ಬಾಯಿ ಎಲ್ಲಿ ಗಟ್ಟಿಯಾಗಿರುವುದಲ್ಲ ಅಂತಹ ಕೇಸಸ್ ಅಲ್ಲಿ, ಹಾಗೂ ಟ್ಯೂಬಲ್ ಬ್ಲಾಕ್ ಅಲ್ಲಿ, ಹಾಗೂ ಒಂದು ಸಿವಿಯರ್ ಆದಂತಹ ಪಾಲಿಸಿಸ್ಟಿಕ್ ಕೇಸಸ್ ಅಲ್ಲಿ ನಾವು ಉತ್ತರ ಬಸ್ತಿಯನ್ನ ಪ್ಲಾನ್ ಮಾಡಬಹುದು. ತುಂಬಾ ಒಳ್ಳೆಯದಾದಂತಹ ರಿಸಲ್ಟ್ ಇದೆ. ಹೇಗೆ ನಮಗೆ ಇದು ರಿಸಲ್ಟ್ ಕೊಡುತ್ತೆ, ಒಂದು ಲೋಕಲ್ ಸರ್ಕ್ಯುಲೇಷನ್ ಅನ್ನ ಇನ್ಕ್ರೀಸ್ ಮಾಡತ್ತೆ, ಲೋಕಲ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡತ್ತೆ. ಗರ್ಭಕೋಶಕ್ಕೆ ನಾವು ಬಲ್ಯ ಬಸ್ತಿಗಳನ್ನ ಕೊಟ್ಟಾಗ ಗರ್ಭಕೋಶಕ್ಕೆ ಬಲ ಕೊಡತ್ತೆ. ಅದೇ ಸ್ಕ್ರೇಪಿಂಗ್ ಬಸ್ತಿಗಳನ್ನ ಕೊಟ್ಟಾಗ ಸಿಸ್ಟ್ಸ್ ಇರ್ಬೋದು, ಪಾಲಿಪ್ಸ್ ಇರ್ಬೋದು, ಅವನ್ನ ಶ್ರಿಂಕ್ ಮಾಡತ್ತೆ. ಇಲ್ಲಿ ಸೈಟೋಕಿನಿನ್ಸ್ ಅಂತ ಇರತ್ತೆ, ಇನ್ಫ್ಲಮೇಟರಿ ಸೈಟೋಕಿನಿನ್ಸ್, ಅದನ್ನ ಕಡಿಮೆ ಮಾಡತ್ತೆ. ಟ್ಯೂಬಲ್ ಬ್ಲಾಕ್ಸ್ ಅನ್ನ ಕ್ಲಿಯರ್ ಮಾಡತ್ತೆ. ಸಿವಿಯರ್ ಆದಂತಹ ಸಿಸ್ಟ್ಸ್ ಇದ್ದಾವಾಗ ಅದರ ಸೈಜ್ ಅನ್ನ ಕಮ್ಮಿ ಮಾಡಿ ಓವ್ಯುಲೇಷನ್ ಪ್ಯಾಟರ್ನ್ ಅನ್ನ ಕೂಡ ರೆಗ್ಯುಲೇಟ್ ಮಾಡತ್ತೆ. HPO ಆಕ್ಸಿಸ್ ಅಂತ ಇರುತ್ತೆ, ಅಂದ್ರೆ ಹೈಪೋಥಾಲಮಸ್ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅನ್ನುವಂಥದ್ದು. ಹೈಪೋಥಾಲಮಸ್ ನಮಗೆ ಸಿಗ್ನಲ್ ಅನ್ನ ಕೊಡುವಂತದ್ದು, ಪಿಟ್ಯೂಟರಿಯಿಂದ ಓವೇರಿಗೆ ಸಿಗ್ನಲ್ ಪಾಸ್ ಆಗಿ ಅಲ್ಲಿ ನಮಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮುಂತಾದ ಹಾರ್ಮೋನ್ಗಳನ್ನ ರಿಲೀಸ್ ಆಗುವಂತದ್ದು ಈ HPO ಆಕ್ಸಿಸ್ ಅನ್ನುವಂಥದ್ದು ಮಾಡುವ ಕೆಲಸ. ಈ HPO ಆಕ್ಸಿಸ್ ಏನು ರೆಗ್ಯುಲೇಟ್ ಆಗಿ ಒಂದು ಓವ್ಯುಲೇಷನ್ ಸೈಕಲ್ ಕರೆಕ್ಟ್ ಆಗಿ ಫಾರ್ಮ್ ಆಗುತ್ತೆ. ಸೊ ನಾವು ಓವ್ಯುಲೇಷನ್ ನ ಕರೆಕ್ಟ್ ಆಗಿ ಟ್ರೇಸ್ ಮಾಡಿ ಓವಮ್ ಮ್ಯಾಚೂರ್ ಆಗಿ ಕನ್ಸೆಪ್ಷನ್ ಗೆ ಹೆಲ್ಪ್ ಆಗುವಂತದ್ದು. ಡಿಸ್ಮೆನೋರಿಯಾ ಇದ್ರೆ ಅಥವಾ ಯುಟ್ರೈನ್ ಸ್ಪಾಸಮ್ಸ್ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಮಾಡುವಂತದ್ದು, ಟ್ಯೂಬಲ್ ಸ್ಪಾಸ್ ರಿಲೀಫ್ ಅನ್ನ ಕಡಿಮೆ ಮಾಡುವಂತದ್ದು, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಇದ್ರೆ ಅದನ್ನ ಕಡಿಮೆ ಮಾಡುವಂತದ್ದು. ಈ ತರಹ ಈ ಉತ್ತರ ಬಸ್ತಿ ಅನ್ನುವಂಥದ್ದು ಒಂದು ಓವರ್ ಆಲ್ ಆಗಿ ಒಂದು ರಿಸಲ್ಟ್ ಅನ್ನ ಕೊಡತ್ತೆ. ಅದಲ್ಲದೇನೆ ಲೋಕಲ್ ಆಗಿ ಏನು ನಮ್ಮ ಪೆಲ್ವಿಕ್ ಆಟೋನೋಮಸ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ, ನಮ್ಮ ಕಟಿ ಪ್ರದೇಶದಲ್ಲಿ, ನಮ್ಮ ಸೊಂಟದ ಸುತ್ತಮುತ್ತ ಇರುವಂತಹ ಒಂದು ನರಮಂಡಲಗಳಿಗೆ ಒಂದು ಪ್ರಚೋದನೆಯನ್ನ ಕೊಟ್ಟು, ಗರ್ಭಕೋಶಕ್ಕೆ ಒಂದು ಸಪೋರ್ಟ್ ಅನ್ನ ಕೊಟ್ಟು ಕನ್ಸೆಪ್ಷನ್ ಅನ್ನ ಈಸಿ ಮಾಡುವಂತದ್ದು ಉತ್ತರ ಬಸ್ತಿಯಲ್ಲಿ ಮಾತ್ರ ಸಾಧ್ಯ. ಪ್ರೊಸೀಜರಿನ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾಗಿದ್ದಲ್ಲಿ ನಮ್ಮ ಆಸ್ಪತ್ರೆಯ ನಂಬರಿಗೆ ಮೆಸೇಜ್ ಮಾಡಿ, ಖಂಡಿತವಾಗಿಯೂ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ಲಾಗತ್ತೆ.